ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಬ್ಯಾಚುಲರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ 104ರಿಂದ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಅಟ್ ಸ್ಟೇಟ್ ಆ್ಯಂಡ್ ಡಿಸ್ಟ್ರಿಕ್ಟ್ ಲೆವೆಲ್ಸ್ನ ಯೂನಿಟ್ 13 ಮುನಿಸಿಪಲ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಪುರಸಭೆಯ ಆಡಳಿತದ ಬಗೆಗೆ ನಾವು ಕಲಿಯಲಿದ್ದೇವೆ. ಹಿಂದಿನ ದಿನ ನಾವು ಈ ಘಟಕದ ಪ್ಯಾರಾ 13.1ರಿಂದ 13.4ರವರೆಗೆ ನಾವು ಕಲಿತಿದ್ದೆವು. ಈ ದಿನ ಮಿಕ್ಕ ಪ್ಯಾರಾ 13.4ರಿಂದ 13.9 ಪ್ಯಾರಾವರೆಗೆ ನಾವು ಈಗ ಕಲಿಯಲು ಪ್ರಾರಂಭಿಸುತ್ತಿದ್ದೇವೆ. ಇದು ಇತರ ವಿಷಯಗಳ ಜೊತೆಗೆ ಹೊಸ ನಿಗಮದಲ್ಲಿ ರಾಜಕೀಯ ಕಾರ್ಯನಿರ್ವಾಹಕರಾಗಿ ಮೇಯರ್ ಇನ್ ಕೌನ್ಸಿಲ್ ಅನ್ನು ಒದಗಿಸಿತ್ತು. ನಾವು ಲಾಸ್ಟ್ ಟೈಮ್ ಮೇಯರ್ ಇನ್ ಕೌನ್ಸಿಲ್ ಬಗ್ಗೆ ಮಾತನಾಡುತ್ತಿದ್ದೆವು. ಅದನ್ನು ನಾವು ಇಂದು ಮುಂದುವರಿಸುತ್ತಿದ್ದೇವೆ. ಕಲ್ಕತ್ತಾ ಮುನಿಸಿಪಲ್ ಕಾರ್ಪೊರೇಷನ್ ಆ್ಯಕ್ಟ್ 1980 ಎಂದು ಕರೆಯಲ್ಪಡುವ ಹೊಸ ಕಾಯ್ದೆಯನ್ನು ಜಾರಿಗೆ ತರಲಾಗಿತ್ತು. ಅದು ಒಂದು ರೀತಿಯಲ್ಲಿ ಹೊಸ ಕಾಯ್ದೆಯು ಕಾರ್ಪೊರೇಷನ್ ಸರ್ಕಾರದಲ್ಲಿ ರಾಜಕೀಯ ವಿಭಾಗದ ಪ್ರಾಬಲ್ಯದ ಹಳೆಯ ಎಳೆಯನ್ನು ಪ್ರಾರಂಭಿಸಲು ಪ್ರಯತ್ನಿಸುತ್ತದೆ. ಇದನ್ನು ಸುರೇಂದ್ರನಾಥ್ ಬ್ಯಾನರ್ಜಿ ಅವರು 1923ರಲ್ಲಿ ಸ್ವರಾಜ್ ಎಂದು ಕರೆದರು. ಕಲ್ಕತ್ತಾದ ಮುನಿಸಿಪಲ್ ಸರ್ಕಾರಕ್ಕಾಗಿ ಹೊಸ ಶಾಸನವು ಭಾರತದಲ್ಲಿ ಮುನಿಸಿಪಲ್ ಸರ್ಕಾರದಲ್ಲಿ ಅದರ ಇತಿಹಾಸದಲ್ಲಿ ಒಂದು ಮಹತ್ವದ ತಿರುವು ನೀಡಿದೆ. ಬದಲಾವಣೆಯ ಸ್ವರೂಪದೊಂದಿಗೆ ಹೆಜ್ಜೆ ಇಡಲು ಇದು ರಾಜಕೀಯ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ. ಮತ್ತೊಮ್ಮೆ ಕಲ್ಕತ್ತಾದ ಕಾರ್ಪೊರೇಷನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಮೇಯರ್, ಡೆಪ್ಯೂಟಿ ಮೇಯರ್ ಅಥವಾ ಸ್ಥಾಯಿ ಸಮಿತಿಗಳ ಸದಸ್ಯರು ಒಂದೇ ಬಾರಿಗೆ 1 ವರ್ಷಕ್ಕೆ ಚುನಾಯಿತರಾದವರು ಆಡಳಿತದ ನಿರಂತರತೆಯನ್ನು ಖಚಿತಪಡಿಸಿಕೊಳ್ಳಲು ಕಷ್ಟಪಡುತ್ತಾರೆ ಮತ್ತು ಹೆಚ್ಚಿನ ವಿಷಯಗಳನ್ನು ಅಧಿಕಾರಿಶಾಹಿ ವ್ಯವಸ್ಥೆಗಳಿಗೆ ಬಿಟ್ಟರು. ಇದನ್ನು ಸ್ವಸರ್ಕಾರದ ಸಂಸ್ಥೆಗಳ ಪ್ರಜಾಪ್ರಭುತ್ವೀಕರಣದ ಪ್ರವೃತ್ತಿಗೆ ತಿರುಗಿಸಬೇಕಾಗಿರುತ್ತದೆ. ದಿ ಕಲ್ಕತ್ತಾ ಮುನಿಸಿಪಲ್ ಕಾರ್ಪೊರೇಷನ್ ಅಂದರೆ ಕಲ್ಕತ್ತಾ ಮುನಿಸಿಪಲ್ ಕಾರ್ಪೊರೇಷನ್ ಕಲ್ಕತ್ತಾ ಮುನಿಸಿಪಲ್ ಕಾರ್ಪೊರೇಷನ್ ಆಕ್ಟ್ 1980ರ ಅಡಿಯಲ್ಲಿ 3 ಮುನಿಸಿಪಲ್ ಅಧಿಕಾರಗಳನ್ನು ಒದಗಿಸಲಾಗಿದೆ. ಅವುಗಳೆಂದರೆ ಮೊದಲನೆಯದು ಕಾರ್ಪೊರೇಷನ್, ಎರಡನೆಯದು ಮೇಯರ್
ಇನ್ ಕೌನ್ಸಿಲ್ ಮತ್ತು ಮೂರನೆಯದು ಮೇಯರ್. ನಿಗಮವು ಚುನಾಯಿತ ಕೌನ್ಸಿಲರ್ಗಳು, ಕೆಲವು ಆಲ್ಟರ್ಮನ್ ಮತ್ತು ಕೆಲಸವನ್ನು ಚುನಾಯಿತ ಸದಸ್ಯರಿಂದ ಒಳಗೊಂಡಿರುವ ಸಂಸ್ಥೆಯಾಗಿದೆ. ಅಂದರೆ ನಿಗಮವು ಚುನಾಯಿತ ಕೌನ್ಸಿಲರ್ಗಳು, ಕೆಲವು ಆಲ್ಟರ್ಮನ್ ಮತ್ತು ಕೆಲವರನ್ನು ಒಳಗೊಂಡಿರುವ ಸಂಸ್ಥೆಯಾಗಿದೆ. ಪದನಿಮಿತ್ತ ಸದಸ್ಯರು ಕಾರ್ಪೊರೇಷನ್ನ ಚುನಾಯಿತ ಸದಸ್ಯರಿಂದ 5 ವರ್ಷಗಳ ಕಾಲ ಮೇಯರನ್ನು ಆಯ್ಕೆ ಮಾಡಲಾಗುತ್ತದೆ. ವಿಶೇಷ ಸಂದರ್ಭಗಳಲ್ಲಿ ಅದೇ ವ್ಯವಸ್ಥೆಯಿಂದ ಅವರನ್ನು ಕಚೇರಿಯಿಂದ ತೆಗೆದುಹಾಕಬಹುದು. ಅವರ ಉತ್ತರಾಧಿಕಾರಿ ಅಧಿಕಾರ ವಹಿಸಿಕೊಳ್ಳುವವರೆಗೆ ಅವರು ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ. ಕಾಯಿದೆಯು ಮೇಯರ್ ಇನ್ ಕೌನ್ಸಿಲ್ನಂತಹ ಕ್ಯಾಬಿನೆಟ್ ಅನ್ನು ರಚಿಸುತ್ತದೆ. ಇದರಲ್ಲಿ ಮೇಯರ್, ಉಪಮೇಯರ್ ಮತ್ತು ಕಾರ್ಪೊರೇಷನ್ನ 10 ಚುನಾಯಿತ ಸದಸ್ಯರಿಗಿಂತ ಹೆಚ್ಚಿರುವುದಿಲ್ಲ. ಕಾರ್ಪೊರೇಷನ್ನ ಚುನಾಯಿತ ಸದಸ್ಯರಿಂದ ಮೇಯರ್, ಉಪಮೇಯರ್ ಮತ್ತು ಕೌನ್ಸಿಲ್ನ ಇತರ ಸದಸ್ಯರನ್ನು ನಾಮನಿರ್ದೇಶನ ಮಾಡುತ್ತಾರೆ. ಮೇಯರ್ ಕೂಡ ಅವರುಗಳನ್ನು ತೆಗೆದುಹಾಕಬಹುದು. ಮೇಯರ್ ಇನ್ ಕೌನ್ಸಿಲ್ ಕಾರ್ಪೊರೇಷನ್ಗೆ ಸಾಮೂಹಿಕವಾಗಿ ಜವಾಬ್ದಾರರಾಗಿರುತ್ತಾರೆ. ಪಾಲಿಕೆಯ ಅಧ್ಯಕ್ಷರು ಇದ್ದಾರೆ. ಕಾರ್ಪೊರೇಷನ್ನ ಚುನಾಯಿತ ಸದಸ್ಯರಿಂದ 5 ವರ್ಷಗಳವರೆಗೆ ಅವರನ್ನು ಆಯ್ಕೆ ಮಾಡುತ್ತಾರೆ. ಅವರು ಕಾರ್ಪೊರೇಷನ್ನ ಸಭೆಯನ್ನು ಕರೆಯುತ್ತಾರೆ ಮತ್ತು ಶಾಸಕಾಂಗದ ಸ್ಪೀಕರ್ನಂತೆ ಅವರು ಅಧ್ಯಕ್ಷತೆ ವಹಿಸುತ್ತಾರೆ. ಒಂದೇ ಶಾಸನಬದ್ಧ ಸಮಿತಿ, ಪುರಸಭೆ ಲೆಕ್ಕಪತ್ರ ಸಮಿತಿ ಇದೆ. ಈ ಸಮಿತಿಯ ಅಗತ್ಯ ಕಾರ್ಯವು ಶಾಸಕಾಂಗದ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಂತಿದ್ದು, ಲೆಕ್ಕ ಪರಿಶೋಧಕರಿಂದ ಲೆಕ್ಕಪತ್ರಗಳ ಮೇಲಿನ ವರದಿಗಳನ್ನು ಪರಿಶೀಲಿಸಲು ಮತ್ತು ಪ್ರತಿ ವರ್ಷ ನಿಗಮಕ್ಕೆ ವರದಿ ಸಲ್ಲಿಸಲು ನಿಗಮದ ಖಾತೆಗಳನ್ನು ಪರಿಶೀಲಿಸುತ್ತಿರುತ್ತದೆ. ಬರೋ ಕಮಿಟಿ ಹೊಸ ಕಾಯ್ದೆಯ ಮತ್ತೊಂದು ಪ್ರಮುಖ ಲಕ್ಷಣವೆಂದರೆ ಎರಡನೇ ಹಂತದ ನಿಬಂಧನಾ ಬರೋ ಸಮಿತಿಗಳ ರೂಪದಲ್ಲಿ ಆಡಳಿತ, ದೈನಂದಿನ ಅಗತ್ಯಗಳಿಗಾಗಿ ನಾಗರಿಕರಿಗೆ ಸುಲಭವಾಗಿ ಪ್ರವೇಶಿಸಬಹುದಾದ ಸ್ಥಳೀಯ ಆಡಳಿತ ಘಟಕಗಳನ್ನು ರಚಿಸುವ ಬಯಕೆಯಿಂದ ವಿನ್ಯಾಸವನ್ನು ಚಲಿಸಲಾಗುತ್ತದೆ. ವಾರ್ಡ್ ಕಮಿಟಿ ಅಂದರೆ ವಾರ್ಡ್ ಸಮಿತಿ.
74ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಅಗತ್ಯತೆಗಳಿಗೆ ಅನುಗುಣವಾಗಿ ಬರೋ ಸಮಿತಿಯ ಕೆಳಗೆ 3ನೇ ಹಂತವನ್ನು ರಚಿಸುವ ಮೂಲಕ ಆಡಳಿತದ ನಿಗಮವನ್ನು ಮತ್ತಷ್ಟು ವಿಕೇಂದ್ರೀಕರಿಸಲಾಗಿದೆ. ಅಂದರೆ ಪ್ರತಿ ವಾರ್ಡ್ ಅಥವಾ ಚುನಾವಣಾ ಕ್ಷೇತ್ರದಲ್ಲಿ ವಾರ್ಡ್ ಸಮಿತಿ ಇರುವಂತೆ ಮಾಡಲಾಗಿದೆ. ಈಗ ಆಯುಕ್ತರು ನಿಗಮದ ಪ್ರಧಾನ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುತ್ತಾರೆ. ಅವರು ಮೇಯರ್ ಅವರ ಮೇಲ್ವಿಚಾರಣೆ ಮತ್ತು ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಪಶ್ಚಿಮ ಬಂಗಾಳದ ಎಲ್ಲ ಮುನಿಸಿಪಲ್ ಕಾರ್ಪೊರೇಷನ್ಗಳಲ್ಲಿ ಮೇಯರ್ ಇನ್ ಕೌನ್ಸಿಲ್ ಸರ್ಕಾರದ ರೂಪವನ್ನು ಪರಿಚಯಿಸಲಾಗಿದೆ. (13.5) ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟೀಸ್, ಅಂದರೆ ನಗರ ಅಭಿವೃದ್ಧಿ ಪ್ರಾಧಿಕಾರಗಳು. ನಗರಾಭಿವೃದ್ಧಿ ಬಹಳ ಸಂಕೀರ್ಣವಾಗಿದೆ ಮತ್ತು ಅದಕ್ಕೆ ತಕ್ಕಂತೆ ನಗರ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸುವ ವ್ಯವಸ್ಥೆಗಳು ಬಹುಮುಖವಾಗಿವೆ. ಇಂದು ನಗರ ಪ್ರದೇಶಗಳ ಸಮಸ್ಯೆಗಳಲ್ಲಿ ಒಂದಾದ ಅವ್ಯವಹಾರ ಮತ್ತು ಯೋಚಿತವಲ್ಲದ ದೈಹಿಕ ಬೆಳವಣಿಗೆಯನ್ನು ತಡೆಗಟ್ಟುವುದು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅನೇಕ ಸ್ಥಳಗಳಲ್ಲಿ ಪುರಸಭೆಯ ಪ್ರದೇಶಗಳು ಪೆರಿ ಅರ್ಬನ್ ಪ್ರದೇಶದ ಯೋಚಿತವಲ್ಲದ ಅಭಿವೃದ್ಧಿ, ಈ ಪ್ರದೇಶಗಳಲ್ಲಿನ ಜೀವನ ಪರಿಸ್ಥಿತಿಗಳ ಸುಧಾರಣೆ ಮತ್ತು ಅವರ ಸುತ್ತಮುತ್ತಲಿನ ಪ್ರದೇಶಗಳು ತಮ್ಮ ಗಡಿಗಳನ್ನು ದಾಟುತ್ತಿವೆ. ಆದರೆ ನ್ಯಾಯವ್ಯಾಪ್ತಿ ಕಾನೂನು ಮತ್ತು ಆರ್ಥಿಕ ಮಿತಿಗಳಿಂದಾಗಿ ಪುರಸಭೆಯ ಏಜೆನ್ಸಿಗಳು ಈ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಾಗುವುದಿಲ್ಲ. ಪುರಸಭೆಯ ಗಡಿಗಳನ್ನು ವಿಸ್ತರಿಸಲು ಮತ್ತು ಅವುಗಳನ್ನು ಆಡಳಿತಾತ್ಮಕವಾಗಿ ಮತ್ತು ಆರ್ಥಿಕವಾಗಿ ಬಲಪಡಿಸಲು ಅಥವಾ ಹೆಚ್ಚಿನ ಅಧಿಕಾರ ಮತ್ತು ಹಣಕಾಸಿನೊಂದಿಗೆ ಪ್ರತ್ಯೇಕ ಏಜೆನ್ಸಿಯನ್ನು ಹೊಂದಲು ಅದನ್ನು ನಿಯಂತ್ರಿಸಲು ಕೇವಲ 2 ಮಾರ್ಗಗಳಿವೆ. 5ನೇ ಲೋಕಸಭೆಯ ಅಂದಾಜು ಸಮಿತಿಯು ವೇಗವಾಗಿ ಬೆಳೆಯುತ್ತಿರುವ ನಗರಗಳು ಮತ್ತು ಪ್ರಮುಖ ಪಟ್ಟಣಗಳಿಗೆ ಅಭಿವೃದ್ಧಿ ಪ್ರಾಧಿಕಾರಿಗಳನ್ನು ಸ್ಥಾಪಿಸಲು ಶಿಫಾರಸು ಮಾಡಿದೆ. ಯೋಜಿತ ಅಭಿವೃದ್ಧಿ ಸಾಧಿಸಲು ಯೋಜನಾ ಆಯೋಗವು 5ನೇ ಯೋಜನೆಯಲ್ಲಿ ನಗರ ಸ್ಥಳೀಯ ಸರ್ಕಾರಗಳಲ್ಲಿ ರಚನಾತ್ಮಕ ಆವಿಷ್ಕಾರಗಳ ಅಪೇಕ್ಷಣೀಯತೆಯನ್ನು ಸಹ ಸೂಚಿಸಿತು. ಇದು ವಿವಿಧ ಮೆಟ್ರೋಪಾಲಿಟನ್ ಮತ್ತು ಇತರ ನಗರಗಳಿಗೆ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಸಂವಿಧಾನಕ್ಕೆ ಕಾರಣವಾಯಿತು. ದೆಹಲಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಮೊದಲ ಬಾರಿಗೆ 1957ರಲ್ಲಿ ಸ್ಥಾಪಿಸಲಾಯಿತು. ನಗರಾಭಿವೃದ್ಧಿ ಅಧಿಕಾರಿಗಳು ಮಹಾನಗರ
ಮತ್ತು ಇತರ ದೊಡ್ಡ ನಗರಗಳಲ್ಲಿ ಮತ್ತು ಸುತ್ತಮುತ್ತಲಿನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯೋಜಿಸಲು, ನಿಯಂತ್ರಿಸಲು ಮತ್ತು ಸಂಘಟಿಸಲು ನಿರೀಕ್ಷಿಸಲಾಗಿದೆ. ಕೆಳಗಿನವುಗಳ ಅಧಿಕಾರಿಗಳ ಪ್ರಮುಖ ಉದ್ದೇಶಗಳಾಗಿವೆ. ಆ ಉದ್ದೇಶಗಳೆಂದರೆ ಪ್ರದೇಶದ ಅಭಿವೃದ್ಧಿಗಾಗಿ ಯೋಜನೆಗಳನ್ನು ಸಿದ್ಧಪಡಿಸುವುದು ಮತ್ತು ಕಾರ್ಯಗತಗೊಳಿಸುವುದು. ಎರಡನೆಯದು ಅಭಿವೃದ್ಧಿ ಪ್ರದೇಶವನ್ನು ವಿಂಗಡಿಸಬಹುದಾದ ವಲಯಗಳಿಗೆ ವಲಯ ಅಭಿವೃದ್ಧಿ ಯೋಜನೆಗಳನ್ನು ಸಿದ್ಧಪಡಿಸುವುದು. ವಿವಿಧ ಉದ್ದೇಶಗಳಿಗಾಗಿ ಭೂಮಿಯ ಬಳಕೆಯ ಮೇಲೆ ನಿಯಂತ್ರಣವನ್ನು ನಡೆಸುವುದು ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವುದು ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು. ವಿಶಾಲವಾಗಿ ಹೇಳುವುದಾದರೆ ನಗರಾಭಿವೃದ್ಧಿ ಪ್ರಾಧಿಕಾರಗಳು ನಿಯಂತ್ರಕ ಯೋಜನೆ ಮತ್ತು ಪ್ರಚಾರ ಕಾರ್ಯಗಳನ್ನು ಹೊಂದಿವೆ. ಅವುಗಳು ನಗರಗಳು ಮತ್ತು ಪಟ್ಟಣಗಳ ಯೋಚಿತವಲ್ಲದ ಬೆಳವಣಿಗೆಯನ್ನು ನಿಯಂತ್ರಿಸಬೇಕಾಗುತ್ತದೆ ಮತ್ತು ಪರಿಶೀಲಿಸಬೇಕಾಗುತ್ತದೆ. ಅವುಗಳು ಮಾಸ್ಟರ್ ಮತ್ತು ವಲಯ ಯೋಜನೆಗಳಿಗೆ ಅನುಗುಣವಾಗಿ ಭೂಮಿಯನ್ನು ಕ್ರಮಬದ್ಧವಾಗಿ ಮತ್ತು ಯೋಚಿತವಾಗಿ ಬಳಸುವುದನ್ನು ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ಅವು ಪುರಸಭೆ ಮತ್ತು ಮಹಾನಗರ ಪಾಲಿಕೆಗಳ ಅಭಿವೃದ್ಧಿ ಚಟುವಟಿಕೆಗಳಿಗೆ ಪೂರಕವಾಗಿವೆ. ಈ ನಗರಾಭಿವೃದ್ಧಿ ಅಧಿಕಾರಿಗಳು ತಮ್ಮ ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ಹಲವಾರು ಅಡಚಣೆಗಳನ್ನು ಎದುರಿಸಬೇಕಾಗುತ್ತದೆ. ಇವುಗಳಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕಾರ್ಪೊರೇಷನ್ ಅಥವಾ ಪುರಸಭೆಯ ನಡುವಿನ ಸಮನ್ವಯ ಸಂಸ್ಥೆ, ಅಸಮರ್ಪಕ ಸಂಪನ್ಮೂಲಗಳು ಮತ್ತು ಸಾಕಷ್ಟು ಸಮರ್ಥ ತಾಂತ್ರಿಕ ಸಿಬ್ಬಂದಿಯ ಕೊರತೆ ಸೇರಿವೆ. 13.6 ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಅಂದರೆ ಆಡಳಿತಾತ್ಮಕ ರಚನೆ. ನಾಗರಿಕ ಸೇವೆಗಳ ಸಮರ್ಥ ನಿರ್ವಹಣೆಗೆ ಸಮರ್ಥ ಸಿಬ್ಬಂದಿ ಅತ್ಯಗತ್ಯ. ದೇಶದ ಪುರಸಭೆಗಳ ಅಸಮರ್ಥತೆ ಮತ್ತು ಕಳಪೆ ಚಿತ್ರಣಕ್ಕೆ ಸೂಕ್ತ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳುವಲ್ಲಿ ವಿಫಲತೆ ಒಂದು ಕಾರಣವೆಂದು
ಹೇಳಲಾಗಿದೆ. ಭಾರತದಲ್ಲಿ 3 ವಿಶಾಲ ರೀತಿಯ ಸಿಬ್ಬಂದಿ ವ್ಯವಸ್ಥೆಗಳು ಚಾಲ್ತಿಯಲ್ಲಿವೆ. ಕೆಲವೊಮ್ಮೆ ಅವುಗಳನ್ನು ಸಂಯೋಜನೆಯಲ್ಲಿ ಅಳವಡಿಸಿಕೊಳ್ಳಲಾಗುತ್ತದೆ. ಮೊದಲನೆಯದಾಗಿ ರಾಜ್ಯ ಸರ್ಕಾರ ಮತ್ತು ಪುರಸಭೆಗಳ ನಡುವೆ ಸಿಬ್ಬಂದಿ ಪರಸ್ಪರ ಬದಲಾಯಿಸಬಹುದಾದ ಸಮಗ್ರ ಸೇವೆ. ಇದರಲ್ಲಿ ರಾಜ್ಯ ಸರ್ಕಾರ ಮತ್ತು ಪುರಸಭೆಗಳ ಅಧಿಕಾರಿಗಳು ಒಂದೇ ಸೇವೆಯ ಭಾಗವಾಗುತ್ತಾರೆ ಹಾಗೂ ಅವರ ನಡುವೆ ವರ್ಗಾವಣೆ ಮಾಡಬಹುದಾಗಿದೆ. ಎರಡನೆಯದಾಗಿ ಏಕೀಕೃತ ಸ್ಥಳೀಯ ಸರ್ಕಾರಿ ಸೇವೆ ಇದೆ. ಇದರಲ್ಲಿ ಪುರಸಭೆಗಳ ಎಲ್ಲ ಅಥವಾ ಅದೇ ವರ್ಗದ ಸಿಬ್ಬಂದಿಗಳು ಇಡೀ ರಾಜ್ಯಕ್ಕೆ ವೃತ್ತಿ ಸೇವೆಯನ್ನು ರೂಪಿಸುತ್ತಾರೆ. ಈ ಸೇವೆಯ ಸಿಬ್ಬಂದಿಯನ್ನು ಒಂದು ಪುರಸಭೆಯಿಂದ ಇನ್ನೊಂದು ಪುರಸಭೆಗೆ ವರ್ಗಾಯಿಸಬಹುದಾಗಿದೆ. ಇದನ್ನು ರಾಜ್ಯ ಮಟ್ಟದ ಏಜೆನ್ಸಿಗಳು ನಿರ್ವಹಿಸುತ್ತವೆ ಮತ್ತು ನಿಯಂತ್ರಿಸುತ್ತವೆ. ಮೂರನೆಯದಾಗಿ ಪುರಸಭೆಯು ಸಿಬ್ಬಂದಿಯನ್ನು ನೇಮಿಸುವ ಮತ್ತು ನಿರ್ವಹಿಸುವ ಪ್ರತ್ಯೇಕ ಸಿಬ್ಬಂದಿ ವ್ಯವಸ್ಥೆ ಇರಬೇಕಾಗುತ್ತದೆ. ಅವುಗಳನ್ನು ಇತರ ಪುರಸಭೆಗಳಿಗೆ ಸ್ವಯಂಚಾಲಿತವಾಗಿ ವರ್ಗಾಯಿಸಲಾಗುವುದಿಲ್ಲ. ಬಹುತೇಕ ಪಾಶ್ಚಿಮಾತ್ಯ ದೇಶಗಳಲ್ಲಿ ಈ ಪದ್ಧತಿ ಚಾಲ್ತಿಯಲ್ಲಿದೆ. ಪುರಸಭೆಗಳು ಯಾವುದೇ ಒಂದು ಅಥವಾ ಎಲ್ಲ 3 ವರ್ಗಗಳಿಗೆ ಸೇರಬಹುದಾದ ಸಿಬ್ಬಂದಿ ವ್ಯವಸ್ಥೆ ಹಾಗೂ ಕೆಲವು ವಿಶಿಷ್ಟ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಹೊಂದಿವೆ. ಸಮಗ್ರ ಸೇವಾ ವ್ಯವಸ್ಥೆಯ ಮುಖ್ಯ ಅರ್ಹತೆ ಎಂದರೆ ರಾಜ್ಯ ಮತ್ತು ಸ್ಥಳೀಯ ಸೇವೆಗಳ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ. ಆದ್ದರಿಂದ ಪುರಸಭೆಗಳು ರಾಜ್ಯ ಸರ್ಕಾರದಿಂದ ಸೂಕ್ತ ಅಧಿಕಾರಿಗಳ ಸೇವೆಯನ್ನು ಪಡೆಯಬಹುದಾಗಿದೆ. ಅವರು ರಾಜ್ಯ ಕೇಡರ್ಗಳಿಗೆ ಸೇರಿದವರಾಗಿರುವುದರಿಂದ ಈ ಅಧಿಕಾರಿಗಳು ತಾವು ಸ್ಥಳೀಯ ಸಂಸ್ಥೆಯಿಂದ ಸ್ವತಂತ್ರರು ಮತ್ತು ಪುರಸಭೆಯೊಂದಿಗೆ ಯಾವುದೇ ಗುರುತನ್ನು ಬೆಳೆಸಿಕೊಳ್ಳುವುದಿಲ್ಲ ಎಂದು ಭಾವಿಸುತ್ತಾರೆ. ಏಕೀಕೃತ ವ್ಯವಸ್ಥೆಯಡಿಯಲ್ಲಿ ಪುರಸಭಾ ಕಚೇರಿಗಳಲ್ಲಿ ವಿಶೇಷತೆಗಾಗಿ ಅವಕಾಶವಿದೆ. ಏಕೆಂದರೆ
ನೇಮಕಾತಿಗಳನ್ನು ನಿರ್ದಿಷ್ಟವಾಗಿ ಸ್ಥಳೀಯ ಸಂಸ್ಥೆಗಳಿಗೆ ಮಾಡಲಾಗುತ್ತದೆ. ಅವುಗಳನ್ನು ಪುರಸಭೆಯಿಂದ ಪುರಸಭೆಗೆ ವರ್ಗಾಯಿಸಬಹುದಾಗಿದೆ. ಆದ್ದರಿಂದ ಅವರು ಅನುಭವವನ್ನು ಪಡೆಯುತ್ತಾರೆ. ಈ ವ್ಯವಸ್ಥೆಯು ತನ್ನ ಅಡಿಯಲ್ಲಿ ಕೆಲಸ ಮಾಡುವ ಅಧಿಕಾರಿಗಳ ಮೇಲಿನ ನಿಯಂತ್ರಣವನ್ನು ದುರ್ಬಲಗೊಳಿಸುತ್ತದೆ ಎಂಬ ಕಾರಣಕ್ಕಾಗಿ ಟೀಕಿಸಲಾಗಿದೆ. ಸ್ಥಳೀಯ ಸಂಸ್ಥೆಗಳ ಸ್ವಾಯತ್ತತೆಯ ದೃಷ್ಟಿಯಿಂದ ಪ್ರತ್ಯೇಕ ಸಿಬ್ಬಂದಿ ವ್ಯವಸ್ಥೆಯು ಸೂಕ್ತವಾಗಿದೆ. ಈ ವ್ಯವಸ್ಥೆಯಲ್ಲಿ ಪುರಸಭೆಯು ಅಧಿಕಾರಿಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಚಲಾಯಿಸಬಹುದು. ಈ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಮತ್ತು ಪುರಸಭೆಯ ನಡುವಿನ ಗುರುತನ್ನು ಬಲಪಡಿಸುವ ವಿಭಜಿತ ನಿಷ್ಠೆಗೆ ಯಾವುದೇ ಅವಕಾಶವಿರುವುದಿಲ್ಲ. ಮುನಿಸಿಪಲ್ ಕಾಯ್ದೆಗಳು ಸಾಮಾನ್ಯವಾಗಿ ವಿವಿಧ ವರ್ಗದ ಸಿಬ್ಬಂದಿಗಳ ನೇಮಕಾತಿಯ ಮೂಲವನ್ನು ಸೂಚಿಸುತ್ತವೆ. ರಾಜ್ಯ ಸರ್ಕಾರಗಳು ಮುನಿಸಿಪಲ್ ಸೇವೆಗಳ ಸಿಬ್ಬಂದಿಗಳನ್ನು ರಚಿಸುವುದು ಮಾತ್ರವಲ್ಲದೆ ಸೇವಾ ಷರತ್ತುಗಳನ್ನು ಸಹ ಹಾಕುತ್ತಿವೆ. ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ 2 ವಿಭಿನ್ನ ವರ್ಗದ ಅಧಿಕಾರಿಗಳಿರುತ್ತಾರೆ. ಮೊದಲನೆಯದಾಗಿ ಆಡಳಿತಾತ್ಮಕ ಘಟಕವು ಆಯುಕ್ತರು, ಅಧಿಕಾರಿಗಳು ಮತ್ತು ಸಾಮಾನ್ಯ ಆಡಳಿತ ಸಿಬ್ಬಂದಿಯನ್ನು ಒಳಗೊಂಡಿರುತ್ತದೆ. ಎರಡನೆಯ ವರ್ಗವು ಎಂಜಿನಿಯರ್ಗಳು, ಆರೋಗ್ಯ ಅಧಿಕಾರಿಗಳು, ಟೌನ್ ಪ್ಲಾನರ್ಗಳು, ಹಣಕಾಸು ಅಧಿಕಾರಿಗಳು ಮುಂತಾದ ತಾಂತ್ರಿಕ ಅಧಿಕಾರಿಗಳಾಗಿದ್ದು, ಪುರಸಭೆಯ ವರ್ಗೀಕರಣ, ಅದರ ಸಂಪನ್ಮೂಲ ಮೂಲ ಮತ್ತು ಅವಶ್ಯಕತೆಗಳು, ಸಂಖ್ಯೆ ಮತ್ತು ಅಧಿಕಾರಿಗಳ ವಿಶೇಷತೆಯ ಮಟ್ಟವನ್ನು ನಿರ್ಧರಿಸಲಾಗುತ್ತದೆ. ಆಡಳಿತಾತ್ಮಕ ಮತ್ತು ವ್ಯವಸ್ಥಿತ ತಾಂತ್ರಿಕ ಅಧಿಕಾರಿಗಳನ್ನು ಬೆಂಬಲಿಸಲು ನೈರ್ಮಲ್ಯ ನಿರೀಕ್ಷಕರು, ತೆರಿಗೆ ನಿರೀಕ್ಷಕರು, ಸಹಾಯಕರು, ಕನ್ಸರ್ವೆನ್ಸಿ ಸಿಬ್ಬಂದಿ ಇತ್ಯಾದಿಗಳಂತಹ ಕಾರ್ಯಾಚರಣೆಯ ಸಿಬ್ಬಂದಿಗಳ ದೊಡ್ಡ ವ್ಯವಸ್ಥೆ ಇರುತ್ತದೆ. ಕಳಪೆ ಸಂಪನ್ಮೂಲದ ಕಾರಣದಿಂದ ಸ್ಥಳೀಯ ಸಂಸ್ಥೆಗಳು ಸಮರ್ಥ ಜನರನ್ನು ಆಕರ್ಷಿಸಲು ಸಾಧ್ಯವಾಗುತ್ತಿಲ್ಲ. ಇತರ ರಾಜ್ಯ ಮಟ್ಟದ ಇಲಾಖೆಗಳಿಂದ ನಿಯೋಜನೆಯ ಮೇಲೆ ಬರುವ ಅಧಿಕಾರಿಗಳು ಇದನ್ನು ಸಂತೋಷಕ್ಕಿಂತ ಶಿಕ್ಷೆ ಎಂದು ಪರಿಗಣಿಸುತ್ತಾರೆ. ಇನ್ನೊಂದು ಸಮಸ್ಯೆ ಎಂದರೆ ಆಡಳಿತ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಮತ್ತು ಕೌನ್ಸಿಲರ್ಗಳ ನಡುವಿನ ಸಂಬಂಧ. ಅವರ ನಡುವೆ ಸೌಹಾರ್ದಯುತ ಸಂಬಂಧ ಅಸ್ತಿತ್ವದಲ್ಲಿಲ್ಲದಿದ್ದರೆ ನಾಗರಿಕ ಆಡಳಿತವು ಕೆಟ್ಟದ್ದಾಗಿ ನರಳುತ್ತದೆ. 13.7 ಫೈನಾನ್ಸ್ ಅಂದರೆ ಹಣಕಾಸು. ನಗರ ಸ್ಥಳೀಯ ಸಂಸ್ಥೆಗಳು ಕಾಯಿದೆಯಲ್ಲಿ ನಿಗದಿಪಡಿಸಿದ ತಮ್ಮ ಕಡ್ಡಾಯ ಮತ್ತು ವಿವೇಚನಾ ಕಾರ್ಯಗಳನ್ನು ಕೈಗೊಳ್ಳಲು ಸಾಕಷ್ಟು ಸಂಪನ್ಮೂಲಗಳ ಅಗತ್ಯವಿದೆ. ಮುನಿಸಿಪಲ್ ಅಧಿಕಾರಿಗಳು ತಮ್ಮ ಆದಾಯವನ್ನು ಪ್ರಾಥಮಿಕವಾಗಿ ತಮ್ಮ ಸ್ವಂತ ಮೂಲಗಳಿಂದ ಪಡೆಯುತ್ತಾರೆ. ಅಂದರೆ ತೆರಿಗೆ ಮತ್ತು ತೆರಿಗೆಯೇತರ ಮೂಲಗಳು. ಇವುಗಳನ್ನು ರಾಜ್ಯದಿಂದ ನಿಯೋಜಿಸಲಾಗಿದೆ. ಸರ್ಕಾರ ಮತ್ತು ಮುನಿಸಿಪಲ್ ಕಾಯ್ದೆಗಳಲ್ಲಿ ಇದನ್ನು ಉಲ್ಲೇಖಿಸಲಾಗಿದೆ. ಪುರಸಭೆಗಳು
ಶಾಸನಬದ್ಧವಾಗಿ ತೆರಿಗೆಗಳನ್ನು ಈ ಕೆಳಗಿನಂತೆ ವಿಧಿಸಬಹುದಾಗಿದೆ. ಕಟ್ಟಡಗಳು ಮತ್ತು ಜಮೀನುಗಳ ಮೇಲಿನ ತೆರಿಗೆ. ಇದು ಸಾಮಾನ್ಯ ತೆರಿಗೆಯ ಜೊತೆಗೆ ನೀರು, ಬೆಳಕು, ಉಚಿತ ಸೇವೆ ಇತ್ಯಾದಿಗಳ ಮೇಲಿನ ದರಗಳನ್ನು ಒಳಗೊಂಡಿರುತ್ತದೆ. ಕಟ್ಟಡದ ಯೋಜನೆ ಮಂಜೂರಾತಿಗಾಗಿ ಅರ್ಜಿಯೊಂದಿಗೆ ಪಾವತಿಸಬೇಕಾದ ಕಟ್ಟಡಗಳ ಮೇಲಿನ ತೆರಿಗೆ, ವೃತ್ತಿಗಳು, ವ್ಯಾಪಾರಗಳು ಇತ್ಯಾದಿಗಳ ಮೇಲಿನ ತೆರಿಗೆ, ವಾಹನಗಳ ಮೇಲಿನ ತೆರಿಗೆ, ಮೋಟಾರು ವಾಹನಗಳನ್ನು ಹೊರತುಪಡಿಸಿ ಪ್ರಾಣಿಗಳ ಮೇಲಿನ ತೆರಿಗೆ ಮತ್ತು ರಸ್ತೆಗಳು ಮತ್ತು ದೋಣಿಗಳಲ್ಲಿ ಸುಂಕಗಳು ತೆರಿಗೆಯೇತರ ಮೂಲಗಳು ಸೇರಿವೆ. ಭೂಮಿ ಮತ್ತು ಮನೆಗಳಲ್ಲಿ ಅವುಗಳ ಬಾಡಿಗೆಗಳು, ಭೂಮಿ ಮತ್ತು ಇತರ ಉತ್ಪನ್ನಗಳ ಮಾರಾಟದ ಆದಾಯ, ಶಿಕ್ಷಣ ಸಂಸ್ಥೆಗಳಿಂದ ಶುಲ್ಕಗಳು, ಪರವಾನಗಿ ಶುಲ್ಕಗಳು, ಪುರಸಭೆಯ ಉಪಕಾನೂನುಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ದಂಡಗಳು ಮತ್ತು ಇತರ ದಂಡಗಳು ಮತ್ತು ಶುಲ್ಕಗಳು ಮತ್ತು ಕಸಾಯಿ ಖಾನೆಗಳಿಂದ ಕಂಡುಬಂದ ರಸೀದಿಗಳು. ಹೀಗೆ ಹೆಚ್ಚುವರಿಯಾಗಿ ತೆರಿಗೆ ಮತ್ತು ತೆರಿಗೆಯೇತರ ಮೂಲಗಳಲ್ಲದೆ ಹಂಚಿಕೆಯ ಆದಾಯಗಳು, ಅನುದಾನ ಸಹಾಯ ಮತ್ತು ಸರ್ಕಾರ ಮತ್ತು ಹಣಕಾಸು ಸಂಸ್ಥೆಗಳಿಂದ ಸಾಲಗಳಿಗೆ ನಿಬಂಧನೆಗಳಿವೆ. ಹೀಗಾಗಿ ಸ್ಥಳೀಯ ಸಂಸ್ಥೆಗಳ ಸಂಪನ್ಮೂಲಗಳು ಆಂತರಿಕ ಮತ್ತು ಬಾಹ್ಯ ಮೂಲಗಳಿಂದ ಬರುತ್ತವೆ. ಅದನ್ನು ವಿವರವಾಗಿ ಅರ್ಥ ಮಾಡಿಕೊಳ್ಳಲು ನಾವು ಪ್ರಾಥಮಿಕವಾಗಿ ಅವರ ಸ್ವಂತ ಆದಾಯವನ್ನು ಆಧರಿಸಿದ ಬಿಹಾರದ ULBಗಳ ಸಂಪನ್ಮೂಲಗಳನ್ನು ಚರ್ಚಿಸುತ್ತೇವೆ. ಕೇಂದ್ರ ಹಣಕಾಸು ಆಯೋಗ, ರಾಜ್ಯ ಹಣಕಾಸು ಆಯೋಗದ ವರ್ಗಾವಣೆಗಳು ಮತ್ತು ಏಜೆನ್ಸಿ ಕಾರ್ಯಗಳಿಗಾಗಿ ಸ್ಕೀಮ್ ವರ್ಗಾವಣೆಗಳು. ULBಗಳ ಸ್ವಂತ ಆದಾಯವು ಅಖಿಲ ಭಾರತ ಸರಾಸರಿಗಿಂತ ಕಡಿಮೆಯಾಗಿದೆ. ಅಂದರೆ ಒಟ್ಟು ಆದಾಯದಲ್ಲಿ 13.2% ವಿರುದ್ಧ 32% ಆಗಿದೆ. ರಾಜ್ಯ ಹಣಕಾಸು ಆಯೋಗವು ರಾಜ್ಯ ಮತ್ತು LSGಗಳ ನಡುವಿನ ಆದಾಯ ಹಂಚಿಕೆ ಮತ್ತು ಇತರ ಸಂಬಂಧಿತ ಹಣಕಾಸು ಮತ್ತು ಆಡಳಿತ ಸಮಸ್ಯೆಗಳ ಮೇಲೆ ಶಿಫಾರಸು ಮಾಡುತ್ತದೆ. ಈ ನಿಟ್ಟಿನಲ್ಲಿ ಕೇವಲ ಒಂದು ಉದಾಹರಣೆಯನ್ನು ಉಲ್ಲೇಖಿಸಲು, ಬಿಹಾರದ 4ನೇ ಸ್ಟೇಟ್ ಫೈನಾನ್ಸ್ ಕಮಿಷನ್ ಜೂನ್ 2010ರಲ್ಲಿ 2010 ರಿಂದ 15ರ ಅವಧಿಗೆ ತನ್ನ ವರದಿಯನ್ನು ಸಲ್ಲಿಸಿದೆ. 4ನೇ ಸ್ಟೇಟ್ ಫೈನಾನ್ಸ್ ಕಮಿಷನ್ ಪ್ರಮುಖ ಶಿಫಾರಸುಗಳು ಸೇರಿವೆ. ರಾಜ್ಯದ ಸ್ವಂತ ತೆರಿಗೆ ಆದಾಯದ 7.5% ವಿನಿಯೋಗಿಸಲು LTಗಳು, ಹಂಚಿಕೆ ಮೊತ್ತವನ್ನು PRIಗಳು ಮತ್ತು ULBಗಳ ನಡುವಿನ 70:30 70:30 ಹಂಚಬೇಕು. ಮೂರನೇದು, ULBಗಳಿಗೆ 30% ಹಂಚಿಕೆಯನ್ನು ULBಗಳ ನಡುವೆ ಈ ಮಾನದಂಡಗಳ ಮೇಲೆ ವಿತರಿಸಬೇಕು. ಜನಸಂಖ್ಯೆಗೆ 60% ತೂಕ ಮಾನದಂಡಗಳ ಮೇಲೆ ವಿತರಿಸಬೇಕು. ಪ್ರದೇಶಕ್ಕೆ 20% ತೂಕ ಮತ್ತು BPL ಸಂಸ್ಥೆಗೆ 20% ತೂಕ ಕುಟುಂಬಗಳು ಕ್ರೋಢೀಕೃತ ಅನುದಾನ
5 ಕೋಟಿ, PMC 1 ಕೋಟಿ ಹಾಗೂ ಮಹಾನಗರ ಪಾಲಿಕೆಗಳಿಗೆ 0.5 ಕೋಟಿ. ಹಾಗಾಗಿ ಮುನ್ಸಿಪಲ್ ಕೌನ್ಸಿಲ್ಗಳಿಗೆ ಮತ್ತು ರು. 20 ಕೋಟಿ ನಗರ ಪಂಚಾಯಿತಿಗಳಿಗೆ ಅನುದಾನದ ಮೇಲಿನ ಮೊದಲ ಶುಲ್ಕವು ಅಂತರವನ್ನು ತುಂಬುವುದರ ಮೇಲೆ ಇರಬೇಕು ಎಂದು ಆದ್ಯತೆಯ ಚಟುವಟಿಕೆಗಳ ವೆಚ್ಚ, ನೀರು ಸರಬರಾಜು, ನೈರ್ಮಲ್ಯ, ಹಸ್ತಚಾಲಿತ ರಸವನ್ನು ರದ್ದುಗೊಳಿಸುವುದು ಇತ್ಯಾದಿ, ಪಾರ್ಕಿಂಗ್ ಸ್ಥಳಗಳು ಇತ್ಯಾದಿಯನ್ನು ನಾವು ಅಳವಡಿಸಿಕೊಂಡಿರುವುದನ್ನು ನೋಡಿದ್ದೇವೆ. ಎರಡನೇ ಶುಲ್ಕವು ಸ್ಥಳೀಯ ಸಂಸ್ಥೆಗಳ ಕಾಯ್ದೆಗಳಲ್ಲಿ ನೀಡಲಾದ ಕಾರ್ಯಗಳಿಗೆ ಅನುಗುಣವಾಗಿರಬೇಕು ಎಂದು ಹೇಳಲಾಗಿದೆ. ಅರ್ಬನ್ LBಗಳನ್ನು ಹೆಚ್ಚಿಸುವ ಮೂಲಕ, ಅರ್ಬನ್ ಲೋಕಲ್ ಬಾಡೀಸ್ಗಳನ್ನು ಹೆಚ್ಚಿಸುವ ಮೂಲಕ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು. ತಮ್ಮ ಸ್ವಂತ ಸಂಪನ್ಮೂಲಗಳು ಮತ್ತು ಸ್ವತ್ತುಗಳನ್ನು ಲಾಭದಾಯಕ ಬಳಕೆಗೆ ಹಾಕುವುದು ಮತ್ತು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವವನ್ನು ಅಳವಡಿಸಿಕೊಳ್ಳುವುದು. ರಾಜ್ಯ ಸರ್ಕಾರವು ತೆರಿಗೆಗಳ ಗರಿಷ್ಠ ಮಿತಿಯನ್ನು ಸೂಚಿಸಬೇಕು ಹಾಗೂ CAG ಸೂಚಿಸಿದ ಲೆಕ್ಕಪತ್ರ ಸ್ವರೂಪ ಮತ್ತು ಲೆಕ್ಕಪತ್ರ ಕೈಪಿಡಿಗಳನ್ನು ಬಳಸಬೇಕಾಗುತ್ತದೆ. ರಾಜ್ಯ ಸರ್ಕಾರವು 4ನೇ ಸ್ಟೇಟ್ ಫೈನಾನ್ಸ್ ಕಮಿಷನ್ನ ಶಿಫಾರಸುಗಳನ್ನು 2011 ಡಿಸೆಂಬರ್ನಲ್ಲಿ ಮಾತ್ರ ಅಂಗೀಕರಿಸಿದೆ. ಅದು ಸರಿಯಾಗಿ ಅನುಷ್ಠಾನಗೊಳ್ಳಲು ತಡವಾಗಿತ್ತು. ಪರಿಣಾಮವಾಗಿ ಶಿಫಾರಸುಗಳ ಸಕಾಲಿಕ ಅನುಷ್ಠಾನವು ಸಾಧ್ಯವಾಗಲಿಲ್ಲ ಮತ್ತು 5ನೇ ಸ್ಟೇಟ್ ಫೈನಾನ್ಸಿಯನ್ ಪ್ರಕಾರ 9 ರಿಂದ 11 ಪ್ಯಾರಾ 1.5.1ರ ಐಟಂಗಳ ಅನುಷ್ಠಾನವು ಬಾಕಿ ಉಳಿದಿದೆ. 5ನೇ ರಾಜ್ಯ ಹಣಕಾಸು ಆಯೋಗದ 2015-20 ಅಂತಿಮ ವರದಿ ಸಂಪುಟ 1 ಪುಟ 3ರಿಂದ 4 ಬಿಹಾರದ 5ನೇ ರಾಜ್ಯ ಹಣಕಾಸು ಆಯೋಗವನ್ನು ಡಿಸೆಂಬರ್ 2013ರಲ್ಲಿ ಸ್ಥಾಪಿಸಲಾಯಿತು. ಪುರಸಭೆ ಆಡಳಿತವು ರಾಜ್ಯ ಸರ್ಕಾರವು ಸೂಚಿಸಿದಂತೆ ರೂಪ ಮತ್ತು ವಿಧಾನದಲ್ಲಿ ಖಾತೆಗಳನ್ನು ನಿರ್ವಹಿಸುತ್ತದೆ ಮತ್ತು ಖಾತೆಗಳ ಕೋಡನ್ನು ಅನುಸರಿಸುತ್ತದೆ. ಸಾಮಾನ್ಯವಾಗಿ ಲೆಕ್ಕಪತ್ರ ನಿರ್ವಹಣೆಯು ಆದಾಯ, ಬಾಕಿ ಮತ್ತು ವೆಚ್ಚದ ಮೂಲಗಳನ್ನು ಪ್ರತಿಬಿಂಬಿಸುತ್ತದೆ. ಮುನಿಸಿಪಲ್ ಸಂಸ್ಥೆಗಳ ಲೆಕ್ಕ ಪರಿಶೋಧನೆಯು ಪೂರ್ವ ಆಡಿಟ್ ಅಥವಾ ನಂತರದ ಆಡಿಟ್ ರೂಪದಲ್ಲಿ ನಡೆಸಲ್ಪಟ್ಟಿದೆ. (13.8) an appraisal ಅಂದರೆ ಒಂದು ಮೌಲ್ಯ ಮಾಪನ. ನಗರ ಸ್ಥಳೀಯ ಸಂಸ್ಥೆಗಳು ಮುನಿಸಿಪಲ್ ಕಾಯ್ದೆಯ ಮೂಲಕ ರಾಜ್ಯ ಸರ್ಕಾರದಿಂದ ರಚಿಸಲ್ಪಟ್ಟ ವಿಕೇಂದ್ರೀಕರಣದ ಸಂಸ್ಥೆಗಳಾಗಿವೆ. ಈ ಸಂದರ್ಭದಲ್ಲಿ 74ನೇ ಸಾಂವಿಧಾನಿಕ ತಿದ್ದುಪಡಿಯು ನಗರ ಸ್ಥಳೀಯ ಆಡಳಿತದ ವಿಕಾಸ ಮತ್ತು ಅಭಿವೃದ್ಧಿಯಲ್ಲಿ ಒಂದು ಹೆಗ್ಗುರುತಾಗಿದೆ. ಫೆಡರಲ್ ರಚನೆಯಲ್ಲಿ ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಸ್ವಯಂ ಸರ್ಕಾರಗಳ ನಡುವಿನ ಹಣಕಾಸಿನ ಸಂಬಂಧವು ಯಾವಾಗಲೂ ವಿವಾದಾಸ್ಪದ ವಿಷಯವಾಗಿದೆ.
ನಾವು ಈಗಾಗಲೇ ಈ ಘಟಕದಲ್ಲಿ ಚರ್ಚಿಸಿದಂತೆ ಈ ತಿದ್ದುಪಡಿಯ ಮೂಲ ಉದ್ದೇಶವು ಅರ್ಬನ್ ಲೋಕಲ್ ಬಾಡಿಗಳನ್ನು ಕ್ರಿಯಾತ್ಮಕ ಮತ್ತು ಹಣಕಾಸು ವಿಕೇಂದ್ರೀಕರಣದ ಮೂಲಕ ಸಬಲೀಕರಣಗೊಳಿಸುವುದಾಗಿದೆ. ಆದರೆ ಲೋಕಲ್ ಬೋರ್ಡ್ಗಳು ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗಲಿಲ್ಲ ಎಂದು ಅಧ್ಯಯನಗಳು ಸಾಬೀತುಪಡಿಸಿವೆ. ಇದು ಕಾರ್ಯನಿರ್ವಹಿಸಲು ಸ್ಥಳೀಯ ಸರ್ಕಾರದ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುತ್ತದೆ. ರೋಮಾಂಚಕ ಘಟಕವಾಗಿ ಮೇಲಿನ ವಿಶ್ಲೇಷಣೆಯು 73ನೇ ಮತ್ತು 74ನೇ ಸಿಎಎ ಆರಂಭಿಸಿದ ಸಬಲೀಕರಣದ ಅಪೂರ್ಣ ಕಾರ್ಯಸೂಚಿಯನ್ನು ಸೂಚಿಸುತ್ತದೆ. ನಿಧಿಗಳು ಮತ್ತು ಕಾರ್ಯಗಳು ಅಸಮರ್ಪಕ ನಿಯೋಜನೆಯೊಂದಿಗೆ ಸಾಮಾನ್ಯ ವ್ಯಕ್ತಿಗೆ ಸರಿಯಾದ ಹೊಣೆಗಾರಿಕೆಯನ್ನು ಹೊಂದಿವೆ. ಸುಸ್ಥಿರ ಅಭಿವೃದ್ಧಿಗಾಗಿ ನಗರ ಸ್ಥಳೀಯ ಸ್ವಯಂ ಸರ್ಕಾರದ ಪ್ರಮುಖ ಅವಶ್ಯಕತೆಗಳಲ್ಲಿ ಧ್ವನಿ ಸಂಪನ್ಮೂಲ ಬೇಸ್ ಒಂದಾಗಿದೆ. ಈ ನಿಟ್ಟಿನಲ್ಲಿ ವಿವಿಧ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಸಮಿತಿಗಳು ಮತ್ತು ಆಯೋಗಗಳು ಅಲ್ಪಾವಧಿಯ ಮತ್ತು ದೀರ್ಘಾವಧಿಯ ಕ್ರಮಗಳನ್ನು ಶಿಫಾರಸು ಮಾಡಿದೆ. ಆದಾಗ್ಯೂ ಅನೇಕ ರಾಜ್ಯಗಳಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ಕಾರ್ಯಗಳು ಮತ್ತು ಹಣಕಾಸಿನ ನಡುವಿನ ಈ ಅಸಮತೋಲನವನ್ನು ಸರಿಪಡಿಸಲು ಗಂಭೀರ ಪ್ರಯತ್ನಗಳು ನಡೆಯುತ್ತಿಲ್ಲವಾದ್ದರಿಂದ ಸಂಪನ್ಮೂಲ ಅಂತರವನ್ನು ಕಡಿಮೆ ಮಾಡಲು ಯುಎಫ್ಸಿ ಎಸ್ಎಫ್ಸಿ ವರ್ಗಾವಣೆಯ ನಂತರ ಉಳಿದಿರುವಂತೆ ಅರ್ಬನ್ ಲೋಕಲ್ ಬಾಡಿಗಳು ತಮ್ಮ ಸ್ವಂತ ಆದಾಯವನ್ನು ತೆರಿಗೆ ಮತ್ತು ತೆರಿಗೆಯೇತರನ ಹೆಚ್ಚಿಸಲು ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು. 14ನೇ ಯೂನಿಯನ್ ಫೈನಾನ್ಸ್ ಕಮಿಷನ್ ಕಾರ್ಯಕ್ಷಮತೆಯ ಅನುದಾನಕ್ಕಾಗಿ ತಮ್ಮದೇ ಆದ ಆದಾಯದಲ್ಲಿ ಸುಧಾರಣೆಯ ಷರತ್ತನ್ನು ವಿಧಿಸಿದೆ. ಇದು ಅವರ ಸ್ವಾಯತ್ತತೆಯನ್ನು ಹೆಚ್ಚಿಸುತ್ತದೆ ಮತ್ತು ಹೊಣೆಗಾರಿಕೆ ಹಾಗೂ ಬಿಹಾರದಂತಹ ರಾಜ್ಯಗಳ ಸಂದರ್ಭದಲ್ಲಿ ಅಖಿಲ ಭಾರತ ಮಟ್ಟದ ಸೇವೆಗಳನ್ನು ಪೂರೈಸಲು ಬಿಹಾರ ಯುಎಲ್ಬಿಗಳಿಗೆ ಭಾರೀ ಮೊತ್ತದ ಅಗತ್ಯವಿದೆ. ಇದನ್ನು ರಾಜ್ಯ ಬಜೆಟ್, ಯುಎಫ್ಸಿ ಎಸ್ಎಫ್ಸಿ ವರ್ಗಾವಣೆ ಅಥವಾ ಸ್ವಂತ ಆದಾಯದ ಮೂಲಕ ಪೂರೈಸಲಾಗುವುದಿಲ್ಲ. ಇಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವವನ್ನು ದೊಡ್ಡ ಪ್ರಮಾಣದಲ್ಲಿ ನಿಯಂತ್ರಿಸುವುದು ರಾಜ್ಯದಲ್ಲಿ ಮೂಲಸೌಕರ್ಯ ಮತ್ತು ಸೇವೆಗಳ ಸೃಷ್ಟಿಗೆ ಮಾರ್ಗವು ಅಗತ್ಯ ಕ್ರಮವಾಗಿದೆ. ಜೊತೆಗೆ ಮಾರುಕಟ್ಟೆಯ ಎರವಲು ಸಾಧ್ಯತೆಯನ್ನು ಸಹ ಯುಎಲ್ಬಿಗಳು ಅನ್ವೇಷಿಸಬೇಕಾಗಿದೆ. ಆಕ್ಟ್ರಾಯನ್ನು ಹೊರಗಿಡುವುದರಿಂದ ಸ್ಥಳೀಯ ಸಂಸ್ಥೆಗಳ ಆದಾಯದ ಮೇಲೆ ಜಿಎಸ್ಟಿಯ ಪರಿಣಾಮವನ್ನು ಗಮನಿಸಬಹುದು. ಈ ನಿಟ್ಟಿನಲ್ಲಿ ಅವರ ನಷ್ಟವನ್ನು ಪಿಗ್ಮಿಬ್ಯಾಕ್ ಟ್ಯಾಕ್ಸ್ ಅಥವಾ ವಸ್ತುನಿಷ್ಠ ಸೂತ್ರದ ಆಧಾರದ ಮೇಲೆ ಪರಿಹಾರದ ರೂಪದಲ್ಲಿ ಸಮರ್ಪಕವಾಗಿ ಸರಿದೂಗಿಸಬಹುದು. ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳ ಆದಾಯ ನಿಯೋಜನೆಗಳು ಮತ್ತು ವೆಚ್ಚದ ಜವಾಬ್ದಾರಿಗಳು ಅಂತರ್ಗತವಾಗಿ ಅಸಮರ್ಪಕವಾಗಿರುತ್ತವೆ.
ಎಂಬುದನ್ನು ಗಮನಿಸಬೇಕು. ಮೇಲಿನ ವಿಶ್ಲೇಷಣೆಯು 74ನೇ ಸಿಎಎ ಆರಂಭಿಸಿದ ಸಬಲೀಕರಣದ ಅಪೂರ್ಣ ಕಾರ್ಯಸೂಚಿಯನ್ನು ಸೂಚಿಸುತ್ತದೆ. ನಿಧಿಗಳು ಮತ್ತು ಕಾರ್ಯಗಳು ಅಸಮರ್ಪಕ ನಿಯೋಜನೆಯೊಂದಿಗೆ ಸಾಮಾನ್ಯ ವ್ಯಕ್ತಿಗೆ ಸರಿಯಾದ ಹೊಣೆಗಾರಿಕೆಯನ್ನು ಹೊಂದಿದೆ. ಹೀಗಾಗಿ ಸಮೀಕರಣ ಸಾಧಿಸಲು ಮತ್ತು ಸರ್ಕಾರದ 3ನೇ ಹಂತವನ್ನು ಬಲಪಡಿಸಲು ಪ್ರತಿ ರಾಜ್ಯ ಸರ್ಕಾರವು ಸ್ಟೇಟ್ ಫೈನಾನ್ಸ್ ಕಮಿಷನ್ನಿಂದ ಸಕಾಲಿಕ ವರದಿ ಸಲ್ಲಿಸುವಿಕೆಯನ್ನು ಮೇಲ್ವಿಚಾರಣೆ ಮಾಡಬೇಕಾಗುತ್ತದೆ. ರಾಜ್ಯ ಮತ್ತು LSGಗಳ ನಡುವೆ ಸಾಕಷ್ಟು ಆದಾಯ ಹಂಚಿಕೆ ಮತ್ತು ಸಂಬಂಧಿತ ಹಣಕಾಸು ಮತ್ತು ಆಡಳಿತ ಸಮಸ್ಯೆಗಳಿಗೆ ಅದರ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ಮುನಿಸಿಪಲ್ ಆಡಳಿತದಲ್ಲಿ ದಕ್ಷತೆಯನ್ನು ಹೆಚ್ಚಿಸಲು ತರಬೇತಿ ಕಾರ್ಯಕ್ರಮಗಳ ಮೂಲಕ ಆಯುಕ್ತರ ಸಾಮರ್ಥ್ಯವನ್ನು ಹೆಚ್ಚಿಸುವುದು, ಸರಿಯಾದ ಹಣಕಾಸು ನಿರ್ವಹಣೆ ಮತ್ತು ಹಣಕಾಸು ಹೇಳಿಕೆಗಳ ಸಮಯಕ್ಕೆ ಅನುಗುಣವಾಗಿ ಸಿದ್ಧಪಡಿಸುವುದು ಅವಶ್ಯಕವಾಗಿರುತ್ತದೆ. ಕಾಯಿದೆಯ ನಿಬಂಧನೆಗಳು ರಾಜ್ಯ ಮತ್ತು ULBಗಳ ನಡುವಿನ ಸಂಬಂಧಗಳನ್ನು ನಿಯಂತ್ರಿಸುತ್ತವೆ. ಈ ನಿಟ್ಟಿನಲ್ಲಿ ಸೈದ್ಧಾಂತಿಕವಾಗಿ ಸ್ವಾಯತ್ತವಾಗಿರುವ ಸ್ಥಳೀಯ ಸಂಸ್ಥೆಗಳ ಮೇಲೆ ರಾಜ್ಯ ಸರ್ಕಾರದ ಅತಿಯಾದ ನಿಯಂತ್ರಣವನ್ನು ಟೀಕಾಕಾರರು ಟೀಕಿಸಿದ್ದಾರೆ. ರಾಜ್ಯವು ನಿಯಂತ್ರಣವನ್ನು ಏಕೆ ಚಲಾಯಿಸುತ್ತದೆ ಎಂಬುದಕ್ಕೆ 4 ಕಾರಣಗಳಿವೆ. ಮೊದಲನೆಯದಾಗಿ, ರಾಜ್ಯ ಸರ್ಕಾರವು ಮುನಿಸಿಪಲ್ ಕಾಯ್ದೆಯ ಮೂಲಕ ಸ್ಥಳೀಯ ಸಂಸ್ಥೆಗಳನ್ನು ರಚಿಸುತ್ತದೆ. ಎರಡನೆಯದಾಗಿ, ಒಂದು ರಾಜ್ಯದಲ್ಲಿ ಎಲ್ಲ ಪ್ರದೇಶಗಳ ಏಕರೂಪದ ಅಭಿವೃದ್ಧಿಯ ಅವಶ್ಯಕತೆ ಇದೆ. ಇದನ್ನು ರಾಜ್ಯವು ಖಚಿತಪಡಿಸಿಕೊಳ್ಳಬಹುದು. ಮೂರನೆಯದಾಗಿ, ರಾಷ್ಟ್ರ ನಿರ್ಮಾಣ ಚಟುವಟಿಕೆಗಳಲ್ಲಿ ಅಗತ್ಯವಿರುವ ತಾಂತ್ರಿಕ ಕೌಶಲ್ಯ ಮತ್ತು ಅನುಭವ ಹೊಂದಿರುವ ಸಿಬ್ಬಂದಿಯನ್ನು ರಾಜ್ಯವು ಒದಗಿಸಿದೆ. ಅಂತಿಮವಾಗಿ, ರಾಜ್ಯ ಸರ್ಕಾರ ಹಣಕಾಸನ್ನು ಒದಗಿಸುತ್ತದೆ. ಸ್ಥಳೀಯ ಸಂಸ್ಥೆಗಳಿಗೆ ನೆರವು. ಇದು ಹಣವನ್ನು ಸರಿಯಾಗಿ ಬಳಸಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ನಿಯಂತ್ರಣವನ್ನು ಸೂಚಿಸುತ್ತದೆ. ತಾರ್ಕಿಕತೆ ಏನೇ ಇರಲಿ, ರಾಜ್ಯ ಸರ್ಕಾರದ ನಿಯಂತ್ರಣ ಮತ್ತು ಮೇಲ್ವಿಚಾರಣೆಯ ಪ್ರಮುಖ ಉದ್ದೇಶವೆಂದರೆ ಸ್ಥಳೀಯ ಸ್ವಸರ್ಕಾರದ ಘಟಕಗಳಿಂದ ಕಾರ್ಯಗಳ ಕಾರ್ಯಕ್ಷಮತೆಯನ್ನು, ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವುದು. ಆದರೆ ಮುಖ್ಯವಾದುದು ಮಾರ್ಗದರ್ಶನ ಮತ್ತು ನಿಯಂತ್ರಣವು ನಕಾರಾತ್ಮಕವಾಗಿರಬಾರದು.
ಇದು ಅವರ ಆತ್ಮವಿಶ್ವಾಸವನ್ನು ಬಲಪಡಿಸಬೇಕು ಮತ್ತು ಹೆಚ್ಚಿನ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಲು ವ್ಯವಸ್ಥೆಗಳ ಮೇಲೆ ರಾಜ್ಯ ಸರ್ಕಾರದ ಭದ್ರಕೋಟೆ ತುಂಬಾ ವಿಸ್ತಾರವಾಗಿದೆ ಎಂಬ ಭಾವನೆ ಇದೆ. ಇದು ಸ್ಥಳೀಯ ಸ್ವಾಯತ್ತತೆಯ ಬೇರುಗಳನ್ನು ಕತ್ತರಿಸುತ್ತದೆ. ಈ ಸಂಬಂಧದಲ್ಲಿ ಎರಡು ವಾದಗಳನ್ನು ಮಂಡಿಸಲಾಗಿದೆ. ಮೊದಲನೆಯದಾಗಿ, ಸ್ಥಳೀಯ ಸಂಸ್ಥೆಗಳ ಸಂಪನ್ಮೂಲ ಮೂಲವು ಕುಗ್ಗುತ್ತಿದೆ ಮತ್ತು ರಾಜ್ಯ ಸರ್ಕಾರಗಳು ಅತ್ಯಮೂಲ್ಯವಾಗಿ ಕಡಿಮೆ ಮಾಡುತ್ತಿವೆ. ಎರಡನೆಯದಾಗಿ, ಸ್ಥಳೀಯ ಸಂಸ್ಥೆಗಳ ವಿರುದ್ಧ ಅತಿರೇಕ ಮತ್ತು ವಿಸರ್ಜನೆಯ ಅಧಿಕಾರವನ್ನು ವಿವೇಚನಾರಹಿತವಾಗಿ ಬಳಸಲಾಗುತ್ತಿದೆ. ಉದಾಹರಣೆಗೆ, ಸಾವಿರದ 1989ರಲ್ಲಿ ದೇಶದ 73 ಮುನಿಸಿಪಲ್ ಕಾರ್ಪೊರೇಷನ್ಗಳಲ್ಲಿ 39 ವಿವಿಧ ಸಮಯಗಳಲ್ಲಿ ರದ್ದುಗೊಳಿಸಲಾಯಿತು. ಇದು ಸ್ಥಳೀಯ ಸಂಸ್ಥೆಗಳ ಮೇಲೆ ರಾಜ್ಯದಲ್ಲಿ ಎಷ್ಟು ನಿಯಂತ್ರಣವನ್ನು ಹೊಂದಿದೆ ಎಂಬುದನ್ನು ಸೂಚಿಸುತ್ತದೆ. ಆದರೆ ಈಗ ರಾಜ್ಯ ಶಾಸಕಾಂಗಗಳು ಯಾವುದೇ ಕಾನೂನಿನಲ್ಲಿ ತಿದ್ದುಪಡಿಗಳನ್ನು ಮಾಡುವ ಅಧಿಕಾರವನ್ನು ಹೊಂದಿರುವುದಿಲ್ಲ. ಇದು 5 ವರ್ಷಗಳ ಸಾಮಾನ್ಯ ಅವಧಿಯ ಮುಕ್ತಾಯದ ಮೊದಲು ಯಾವುದೇ ಪುರಸಭೆಯನ್ನು ರದ್ದುಗೊಳಿಸುವುದಕ್ಕೆ ಕಾರಣವಾಗಬಹುದು. ಇದನ್ನು ರಾಜ್ಯ ಸರ್ಕಾರದ ಅನಿಯಂತ್ರಿತ ಕ್ರಮದ ವಿರುದ್ಧದ ಭದ್ರತೆ ಎಂದು ಹೇಳಬಹುದು. ಇದು ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರಗಳ ನಡುವಿನ ಸಂಬಂಧವನ್ನು ಬಲಪಡಿಸುತ್ತದೆ. 74ನೇ ಸಂವಿಧಾನದ ತಿದ್ದುಪಡಿಯು ಪುರಸಭೆಗಳಿಗೆ 5 ವರ್ಷಗಳ ಅವಧಿಯನ್ನು ನೀಡುತ್ತದೆ ಎಂಬುದನ್ನು ಗಮನಿಸಬೇಕು. ಸರ್ಕಾರವು ಸ್ಥಳೀಯ ಸಂಸ್ಥೆಗಳನ್ನು ವಿಸರ್ಜಿಸಬಹುದು, ಆದರೆ 6 ತಿಂಗಳ ಅವಧಿಯಲ್ಲಿ ಹೊಸದಾಗಿ ಚುನಾವಣೆ ನಡೆಸಬೇಕಾಗುತ್ತದೆ. ಇದರ ಅರ್ಥ ಮುನಿಸಿಪಲ್ ಬಾಡಿ ಕೇವಲ 6 ಅವಧಿಗೆ ವಿಸರ್ಜನೆಯಾಗಬಹುದು ತಿಂಗಳುಗಳು. ಇದು ತಳಮಟ್ಟದಲ್ಲಿ ಪ್ರಜಾಪ್ರಭುತ್ವವನ್ನು ಬಲಪಡಿಸುತ್ತದೆ. ಅನೇಕ ಸಮಿತಿಗಳು ಹದಿನಾಲ್ಕನೇ ಹಣಕಾಸು ಆಯೋಗ ಮತ್ತು ರಾಜ್ಯ ಹಣಕಾಸು ಆಯೋಗಗಳು ಸಂಪನ್ಮೂಲ ಮೂಲ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಸಾಮರ್ಥ್ಯವನ್ನು ಬಲಪಡಿಸಲು ಕ್ರಮಗಳನ್ನು ಶಿಫಾರಸು ಮಾಡಿದೆ.
ಈ ಶಿಫಾರಸುಗಳ ಅಂಗೀಕಾರ ಮತ್ತು ಅನುಷ್ಠಾನವು ರಾಜ್ಯ ಮತ್ತು ಸ್ಥಳೀಯ ಸರ್ಕಾರದ ನಡುವಿನ ಸಹಕಾರ ಸಂಬಂಧಗಳನ್ನು ಸಮರ್ಥ ಪುರಸಭೆಯ ಆಡಳಿತಕ್ಕಾಗಿ ಖಾತ್ರಿಪಡಿಸುವಲ್ಲೂ ಬಹಳ ದೂರ ಹೋಗುತ್ತದೆ ಹಾಗೂ ಪರಿಣಾಮಕಾರಿ ಸೇವೆಯ ವಿತರಣೆ ಮತ್ತು ಸುಸ್ಥಿರ ಅಭಿವೃದ್ಧಿ ಇರುತ್ತದೆ. ಈಗ ನಾವು ನಗರಸಭೆ ಆಡಳಿತದ 13.1 ರಿಂದ 13.98 ಕಲಿತಂತಹ ಪಾಠದ ಸಾರಾಂಶ ಹೀಗಿದೆ. ನಗರೀಕರಣವು ದೇಶದಲ್ಲಿ ಒಂದು ಪ್ರಮುಖ ಮತ್ತು ಸಂಕೀರ್ಣ ಪ್ರಕ್ರಿಯೆಯಾಗಿದೆ. ಇದಕ್ಕೆ ಸರಿಯಾದ ಗಮನದ ಅಗತ್ಯವಿದೆ. ನಗರಾಭಿವೃದ್ಧಿಯ ಉದಯೋನ್ಮುಖ ಸಮಸ್ಯೆಗಳನ್ನು ಎದುರಿಸಲು ವಿವಿಧ ತಂತ್ರಗಳು ಮತ್ತು ರಚನೆಗಳು ಇಲ್ಲಿಯವರೆಗೆ ತಾತ್ಕಾಲಿಕವಾಗಿವೆ. ದೇಶದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ಶಕ್ತಿ ಮತ್ತು ಕಾರ್ಯಗಳು ಸಂಪನ್ಮೂಲ ಸಿಬ್ಬಂದಿಯ ಮಾದರಿ ಮತ್ತು ಪರಿಣಾಮಕಾರಿತ್ವದಲ್ಲಿ ವ್ಯಾಪಕ ವ್ಯತ್ಯಾಸಗಳಿವೆ. ಇತ್ತೀಚಿನ ವರ್ಷಗಳಲ್ಲಿ ಕಾರ್ಯಗಳ ಪ್ರಕಾರ ಬಲವಾದ ಸಂಪನ್ಮೂಲ ಮೂಲವನ್ನು ಒದಗಿಸಲು ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ. ಈ ಘಟಕದಲ್ಲಿ ನಾವು ಸ್ಥಳೀಯ ಸ್ವಸರ್ಕಾರ, ನಗರೀಕರಣ, 74ನೇ ಸಾಂವಿಧಾನಿಕ ತಿದ್ದುಪಡಿ, ಮುನಿಸಿಪಲ್ ಕಾರ್ಪೊರೇಷನ್, ಮುನಿಸಿಪಲ್ ಕೌನ್ಸಿಲ್ ಮತ್ತು ಪುರಸಭೆಯ ಸಮಿತಿಗಳ ಪ್ರಮುಖ ಅಂಶಗಳನ್ನು ಚರ್ಚಿಸಿದ್ದೇವೆ. ಜತೆಗೆ ನಗರಾಭಿವೃದ್ಧಿ ಅಧಿಕಾರಿಗಳು, ಪುರಸಭೆ ಸಿಬ್ಬಂದಿ, ಹಣಕಾಸು ಹಾಗೂ ಇತ್ತೀಚಿನ ಬೆಳವಣಿಗೆಗಳನ್ನು ವಿವರಿಸಲಾಗಿದೆ. ನಗರ ಸ್ಥಳೀಯ ಸ್ವಸರ್ಕಾರದ ಸುಗಮ ಕಾರ್ಯನಿರ್ವಹಣೆಗೆ ರಾಜ್ಯ ಮತ್ತು ಪುರಸಭೆಗಳ ನಡುವಿನ ಸಹಕಾರ ಮತ್ತು ಸೌಹಾರ್ದ ಸಂಬಂಧಗಳು ಅಗತ್ಯವೆಂದು ಸ್ಪಷ್ಟವಾಗಿದೆ. ಆದ್ದರಿಂದ ನಾವು ಮುಂದಿನ ಘಟಕದಲ್ಲಿ ಅವುಗಳ ಸಂಬಂಧವನ್ನು ಚರ್ಚಿಸಲಿದ್ದೇವೆ. ಇದರೊಂದಿಗೆ ಈ ದಿನ ನಾವು ಘಟಕ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಆಡಳಿತದ ವ್ಯವಸ್ಥೆಯಲ್ಲಿ ಘಟಕ 13 ಪುರಸಭೆ ಆಡಳಿತದ ಪಾಠವನ್ನು ಪೂರ್ಣಗೊಳಿಸಿದ್ದೇವೆ. ಎಲ್ಲರಿಗೂ ನಮಸ್ತೆ.